ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದ ಗುತ್ತಿಗೆದಾರರು. ಬಾಕಿ ಬಿಡುಗಡೆಯಾಗದಿದ್ರೆ ಹೋರಾಟದ ಎಚ್ಚರಿಕೆ. ರಾಜ್ಯದಲ್ಲಿ ಸರ್ಕಾರಿ ಗುತ್ತಿಗೆದಾರರಿಗೆ ರಾಜ್ಯ ಸರ್ಕಾರದಿಂದ ಬರೋಬ್ಬರಿ 38,000 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿಲ್ಲ. ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡದೆ ಬಾಕಿ ಉಳಿಸಿಕೊಂಡಿದೆ. ಇದರಿಂದಾಗಿ ಸರ್ಕಾರಿ ಟೆಂಡರ್ ಪಡೆದು ಕಾಮಗಾರಿ ನಡೆಸಿದ ಗುತ್ತಿಗೆದಾರರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಅಸಮಾಧಾನ ಹೊರಗಾಕಿದ್ದಾರೆ. ಇದೇ ವಿಚಾರವಾಗಿ ಇಂದು ಗುತ್ತಿಗೆದಾರರ ಸಂಘ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಸೇರಿದಂತೆ ಪ್ರಮುಖ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಟ್ರಾಕ್ಟರ್ಗಳಿಗೋಸ್ಕರ ನಾವು ನ್ಯಾಯ ಕೊಡಲೇಬೇಕು. ನಾವು ನಮ್ಮ ಸರ್ಕಾರ ಇವರು ಅಂತ ಹೇಳಿ ನಾವು ಹೋದ್ರೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತಿದೀವಿ, 5/3/26ರಲ್ಲಿ ನಾವು ಗುರುವಾರ ನೆಕ್ಸ್ಟ್ ಮಾರ್ಚ್ 25ನೇ ತಾರೀಕಲ್ಲಿ ನಾವು ಒಂದು ಬೃಹತ್ ಸುಮಾರು 15ರಿಂದ 20,000 ಜನ ಸೇರಿಸಿ ನಾವು ಸ್ಟ್ರೈಕ್ ಮಾಡಲಿಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು ಒಂದು ವಾರ ಕೆಲಸ ನಿಲ್ಲಿಸೋದಕ್ಕೆ. ಇದಕ್ಕೇನು ಗೊತ್ತಾ, ಅದಕ್ಕಾಗಲೇ ನಾವು ಪೂರ್ವಭಾವಿಯಾಗಿ ದೊಡ್ಡ ಕಾಂಟ್ರಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದೀವಿ. ಅವರು ಸಹ ನಮಗೆ ಸಪೋರ್ಟ್ ಮಾಡ್ತೀವಿ, ಕೆಲಸ ನಿಲ್ಲಿಸ್ತೀವಿ ಅಂತ ಹೇಳಿ. ಕಾಂಟ್ರಾಕ್ಟರ್ಗಳಿಗೋಸ್ಕರ ನಾವು ನ್ಯಾಯ ಕೊಡಲೇಬೇಕು. ನಾವು ನಮ್ಮ ಸರ್ಕಾರ ಇವರು ಅಂತ ಹೇಳಿ ನಾವು ಹೋದ್ರೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತಿದೀವಿ, 5/3/26ರಲ್ಲಿ ನಾವು ಗುರುವಾರ ನೆಕ್ಸ್ಟ್ ಮಾರ್ಚ್ 25ನೇ ತಾರೀಕಲ್ಲಿ ನಾವು ಒಂದು ಬೃಹತ್ ಸುಮಾರು 15ರಿಂದ 20,000 ಜನ ಸೇರಿಸಿ ನಾವು ಸ್ಟ್ರೈಕ್ ಮಾಡಲಿಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು ಒಂದು ವಾರ ಕೆಲಸ ನಿಲ್ಲಿಸೋದಕ್ಕೆ. ಇದಕ್ಕೇನು ಗೊತ್ತಾ, ಅದಕ್ಕಾಗಲೇ ನಾವು ಪೂರ್ವಭಾವಿಯಾಗಿ ದೊಡ್ಡ ಕಾಂಟ್ರಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದೀವಿ. ಅವರು ಸಹ ನಮಗೆ ಸಪೋರ್ಟ್ ಮಾಡ್ತೀವಿ, ಕೆಲಸ ನಿಲ್ಲಿಸ್ತೀವಿ ಅಂತ ಹೇಳಿ.